ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಡೇ ಬಹಳ ಮುಖ್ಯವಾಗಿ ಇವತ್ತು ಘಟಾನುಘಟಿಗಳು ಅಖಾಡದಲ್ಲಿದ್ದಾರೆ. ಜೊತೆಗೆ ವೋಟಿಂಗ್ ಕೂಡ ಆರಂಭ ಆಗಿದೆ. ಬಹಳಷ್ಟು ಗಣ್ಯರು ಇವತ್ತು ಬೆಳಗ್ಗೆನೆ ಬಂದು ತಮ್ಮ ಮತದಾನ ಏನು ಮಾಡೋದಿದೆ ಆ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಬನ್ನಿ ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋಣ. ಮಹಾರಾಷ್ಟ್ರದಲ್ಲಿ ಹೇಗಿದೆ ಇವತ್ತು ಚುನಾವಣಾ ಕಾವು? ಸುಮಾರು 9.5 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಜೊತೆಗೆ 288 ಕ್ಷೇತ್ರಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬಹಳ ಪ್ರಚಾರ ಜೋರಾಗಿತ್ತು, ಪೈಪೋಟಿ ಇತ್ತು. ಹಾಗೆ ನಿನ್ನೆ ಕೂಡ ಆದಂತಹ ಹೆಡ್ರಾಮ್ ನಿಮಗೆಲ್ಲ ಗೊತ್ತು. ಸೊ ಬೆಳಗ್ಗೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಮತಗಟ್ಟೆಗಳತ್ತ ಹರಿದು ಬರ್ತಿರುವಂತಹ ಮಹಾ ಮತದಾರರು. ಸೊ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ರಿಂದ ಮತದಾನ ಆಗಿದೆ. ಅದು ಈ ಬಾರಿ ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಒಂದಷ್ಟು ಘಟನಾವಳಿಗಳು, ಆದಂತಹ ಒಂದಷ್ಟು ಅಲಯನ್ಸ್ಗಳು, ಇದೆಲ್ಲ ಮಹಾರಾಷ್ಟ್ರದ ರಾಜಕೀಯವನ್ನ ಇನ್ನಷ್ಟು ರಂಗಾಗ್ತಿದೆ. ಈ ಸಲ RSS ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಇವತ್ತು ಮತದಾನ ಮಾಡಿದ್ರು. ನಾಗ್ಪುರದಲ್ಲಿ ಹಕ್ಕು ಚಲಾಯಿಸಿದ್ರು ಮೋಹನ್ ಭಾಗವತ್. ಸೊ ಮಹಾರಾಷ್ಟ್ರದ ಮಹಾ ಚುನಾವಣೆ ಇವತ್ತು. ಮಹಾ ಜನತೆ ಅಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಇನ್ನೊಂದು ಕಡೆ ಕೇರಳದ ಪಾಲಕ್ಕಾಡ್ನಲ್ಲೂ ಕೂಡ ಇವತ್ತು ವೋಟಿಂಗ್ ಆಗ್ತಾ ಇದೆ. ಸೊ ನಾವೀಗ ದೃಶ್ಯದಲ್ಲಿ ತೋರಿಸ್ತಿರೋ ಹಾಗೆ ಬೆಳಗ್ಗೆನೆ ಬಹಳ ಉತ್ಸಾಹದಿಂದ ಮಹಾರಾಷ್ಟ್ರದಲ್ಲಿ ವೋಟ್ ಮಾಡೋಕೆ ಬಂದಿದ್ದಾರೆ. ಸೊ ರಾಜ್ಕುಮಾರ್, ನಿಮ್ಗೆ ಗೊತ್ತಿರೋ ಹಾಗೆ ರಾಜ್ಕುಮಾರ್ ರಾವ್ ಸದ್ಯಕ್ಕೆ ಬಹಳ ಟ್ರೆಂಡಲ್ಲಿರುವಂಥ ನಟರಲ್ಲೊಬ್ಬ. ಸೊ ಯುವ ನಟ ಇವತ್ತು ವೋಟ್ ಮಾಡೋಕೆ ಬಂದರು. ಸೊ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇವತ್ತು ಬೆಳಗ್ಗೆನೆ ಸೆಲೆಬ್ರಿಟಿಗಳು ಹಾಗೇನೆ ಸಾಮಾನ್ಯ ಜನ ಎಲ್ಲರೂ ಕೂಡ ಬಂದು ವೋಟ್ ಮಾಡಿದರು. ಸೊ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ರಾಜ್ಕುಮಾರ್ ರಾವ್ ವೋಟ್ ಮಾಡಿದಂಥ ಸಂದರ್ಭ. ಸೊ ಬೆಳಗ್ಗೆ 7 ಗಂಟೆಯಿಂದ ಮತಗಟ್ಟೆಗಳತ್ತ ಈಗ ಮಹಾ ಮತದಾರರು ಬರ್ತಿದ್ದಾರೆ. ಇನ್ನು ಯಾರೆಲ್ಲ ಅಖಾಡದಲ್ಲಿದ್ದಾರೆ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದೇವೇಂದ್ರ ಫಡ್ನವೀಸ್ ಸೇರಿದ ಹಾಗೆ ಪ್ರಬಲವಾದಂಥ ಒಂದಷ್ಟು ಸ್ಪರ್ಧಿಗಳಿರೋದು. ಇನ್ನೊಂದು ಕಡೆ ಎಷ್ಟು ಜನ ವೋಟರ್ಸ್ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ಬೆಳಗ್ಗೆನೆ ವೋಟ್ ಮಾಡೋಕ್ಕೆ, ಅದರಲ್ಲೂ ಸಾಕಷ್ಟು ಬಾಲಿವುಡ್ ಸೆಲೆಬ್ರಿಟಿಗಳು ಇವತ್ತು ಬಂದು ವೋಟ್ ಮಾಡಿದರು. ಸೊ ಅಕ್ಷಯ್ ಕುಮಾರ್ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಅವರು ಕೂಡ ಬಂದು ಇವತ್ತು ವೋಟ್ ಮಾಡಿದಂಥ ದೃಶ್ಯ ಇದು. ಸೊ ಮಹಾರಾಷ್ಟ್ರ ಚುನಾವಣೆಯಲ್ಲಿ ವೋಟಿಂಗ್ ಈಗ ಚುರುಕುಗೊಂಡಿದೆ. ಸೊ ರಾಜಕೀಯ ಗಣ್ಯರು ಜೊತೆಗೆ ಮೋಹನ್ ಭಾಗವತ್ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಅಕ್ಷಯ್ ಕುಮಾರ್ ಕೂಡ ಬಂದು ತಮ್ಮ ಹಕ್ಕು ಚಲಾಯಿಸಿದ್ರು. ಆ ಮೂಲಕ ಅವರ ಅಭಿಮಾನಿಗಳಿಗೆ, ಸಾಮಾನ್ಯ ಜನರಿಗೆ ವೋಟ್ ಮಾಡೋಕೆ ಒಂದಷ್ಟು ಸ್ಫೂರ್ತಿ ತುಂಬಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಮಹಾರಾಷ್ಟ್ರದಿಂದ. ಅಶೋಕ್, ಇವತ್ತು ಬಹಳ ಮುಖ್ಯವಾದಂತಹ ದಿನ. ಅದರಲ್ಲೂ ಮಹಾರಾಷ್ಟ್ರ ರಾಜಕಾರಣ ಕಳೆದ 5 ವರ್ಷಗಳಿಂದ ಸಾಕಷ್ಟು ಡ್ರಾಮಾಗಳಿಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಅಲ್ಲಾಗಿರುವಂತಹ ಒಂದಷ್ಟು ಈ ಮೈತ್ರಿ ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಸೊ ಇವತ್ತು ಹೇಗಿದೆ ವೋಟಿಂಗ್ ಪ್ರಕ್ರಿಯೆ, ಹೇಗೆ ಸ್ಟಾರ್ಟ್ ಆಗಿದೆ ಅಂತ ಮಹಾರಾಷ್ಟ್ರದಲ್ಲಿ? ಅವಿನಾಶ್, ಏನು ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯ ರಂಗು ಮನೆ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ಒಟ್ಟು 288 ಮತಕ್ಷೇತ್ರಗಳಿಗೆ ಒಂದೇ ದಿನ ಮತದಾನ ನಡೀತಾ ಇದೆ. ಸದ್ಯ ನಾವು ಏನು ಸಾಂಗ್ಲಿ ಜಿಲ್ಲೆಯ ಜತ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಮತದಾರರು ಬೆಳ್ಳಂಬೆಳಿಗ್ಗೆನೆ ಒಂದು ಉತ್ಸಾಹದಿಂದಲೇ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ಜತ್ ವಿಧಾನಸಭಾ ಕ್ಷೇತ್ರದ ತಿಕ್ಕೊಂಡಿ ಒಂದು ಗ್ರಾಮ. ಈ ಗ್ರಾಮದ ಏನು ಬೂತ್ ನಂಬರ್ 238 ಮತ್ತು 237ರಲ್ಲಿ ನಾವಿದ್ದೀವಿ. ಇಲ್ಲಿಯ ಜನರು ಅಂದರೆ ಇದು ಗಡಿನಾಡ ಭಾಗವನ್ನು ಹಂಚಿಕೊಂಡಂಥ ಒಂದು ಪ್ರದೇಶ. ಇಲ್ಲಿ ಹೆಚ್ಚಾಗಿ ಕನ್ನಡಿಗರೇ ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಮತದಾರರು ಬೆಳಗ್ಗೆಯಿಂದಲೇ ತಮ್ಮ ಹಕ್ಕನ್ನು ಚಲಾಯಿಸ್ಕೊಳ್ಳೋಕ್ಕೆ ಇಲ್ಲಿ ಬಂದಿರೋದನ್ನು ನಾವು ಕಾಣ್ತೀವಿ. ಇನ್ನು ಮುಖ್ಯವಾಗಿ ಏನು ಇಲ್ಲಿ ಮತದಾರರ ಒಂದು ಉತ್ಸಾಹವನ್ನು ನಾವು ಗಮನಿಸ್ತೀವಿ. ವಯಸ್ಸಾದವರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಗೆ ಇಲ್ಲಿ ಆಗಮಿಸಿದ್ದಾರೆ ಅವಿನಾಶ್. ಇದ್ರ ಜೊತೆಗೆ ಕರ್ನಾಟಕದ ಗಡಿ ಭಾಗವನ್ನು ಹಂಚಿಕೊಂಡಿರುವ 35 ಕ್ಷೇತ್ರಗಳು ಇದ್ದಾವೆ. 288 ಕ್ಷೇತ್ರಗಳ ಪೈಕಿ 35 ಕ್ಷೇತ್ರಗಳು ಕರ್ನಾಟಕ ರಾಜ್ಯದ ಗಡಿ ಭಾಗವನ್ನು ಹಂಚ್ಕೋತವೆ. ಇದ್ರ ಜೊತೆಗೆ ಇಲ್ಲಿ 20 ಕ್ಷೇತ್ರಗಳಲ್ಲಿ ಕನ್ನಡಿಗರೇ ಅಂದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಗಡಿ ಭಾಗದ ಕನ್ನಡಿಗರು ತಮ್ಮ ಮಾತೃಭಾಷೆ ಕನ್ನಡವನ್ನೇ ಮಾಡಿಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಮತದಾರರು 20 ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಮೆರೀತಾರೆ. ಯಾವುದೇ ಪಕ್ಷವಿರಲಿ ಆ ಅಭ್ಯರ್ಥಿಗಳ ಸೋಲು ಗೆಲುವಿನಲ್ಲಿ ಇಲ್ಲಿ ಕನ್ನಡಿಗರು ಪ್ರಧಾನ ಪಾತ್ರ ವಹಿಸ್ತಾರೆ ಅಂತಲೇ ಹೇಳ್ಬೋದು ಅವಿನಾಶ್. ಇದರ ಜೊತೆಗೆ ಏನು ಸಾಯಂಕಾಲ 6 ಗಂಟೆವರೆಗೆ ಇಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕಾಗಿ ಬಿಗಿ ಬಂದೋಬಸ್ತ್ ಸಹ ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಮತದಾನ ಮಾತ್ರ ಈಗ ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ಧನ್ಯವಾದ ಅಶೋಕ್ ಮಾಹಿತಿಗಾಗಿ.